ನಮಸ್ಕಾರ ಬಿಗ್ ನ್ಯೂಸ್ಗೆ ಸ್ವಾಗತ. ನಾನು ರೋಹಿಣಿ. ಈಗ ಹೆಡ್ಲೈನ್ಸ್. ಮೆಟ್ರೋ ರೈಲಿಗೆ ಬಿದ್ದು ಆತ್ಮಹತ್ಯೆಗೆ ಯತ್ನಿಸಿದ್ದ, ಗಂಭೀರವಾಗಿ ಗಾಯಗೊಂಡು ನಿಮ್ಹಾನ್ಸ್ ಸೇರಿದ ಸಿಬ್ಬಂದಿ ಸಮಯ ಪ್ರಜ್ಞೆಯಿಂದ ಸಾವಿನಿಂದ ಬಚಾವಾದ. ಪೊಲೀಸ್ ಇಲಾಖೆಯಲ್ಲಿ ಆರ್ಡರ್ಲಿ ಪದ್ಧತಿ ರದ್ದಾಗಿಲ್ಲ. ಪೇದೆಗಳು ಶೇವ್ ಮಾಡೋದು ತಪ್ಪಲಿಲ್ಲ. ಡ್ಯೂಟಿ ಟೈಮ್ನಲ್ಲಿ ಪಿಸಿಗಳು ಬಟ್ಟೆ ಒಗಿಬೇಕಲ್ಲ. ಬಡವರನ್ನೇ ಟಾರ್ಗೆಟ್ ಮಾಡಿಕೊಂಡ್ರು. ಬಡ್ಡಿ ಆಸೆ ತೋರಿಸಿ ಮಹಿಳೆಯರನ್ನ ಯಾಮಾರಿಸಿದ್ರು. ಕೋಟಿಗಟ್ಟಲೆ ಹಣಕ್ಕೆ ಪಂಗನಾಮ ಹಾಕಿದ್ರು. ಅತ್ತ ಕಾಲುವೆಗೆ ನೀರು ಬಂದಿಲ್ಲ, ಇತ್ತ ಜಮೀನು ಇಲ್ಲ. ಕೊರೆಂಗಾವ ಅನ್ನದಾತರ ಗೋಳು ಕೇಳೋರಿಲ್ಲ. ಜನರು ಇಲ್ಲಿ ವಾಕಿಂಗು ಮಾಡ್ತಾರೆ. ಪೋಲಿ ಪಡ್ಡೆಗಳು ತರಹೇವಾರಿ ಆಟ ಆಡ್ತಾರೆ. ಅನೈತಿಕ ಚಟುವಟಿಕೆಗಳಲ್ಲಿ ತೊಡಗಿ ಕಿರಿಕಿರಿ ಉಂಟು ಮಾಡ್ತಾರೆ. ಸಚಿವರು ಮೃತ ಹೊನ್ನಮ್ಮ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ರು. ಪೊಲೀಸರು ಎಲ್ಲವನ್ನೂ ಸರಿಪಡಿಸುತ್ತಾರೆಂದ್ರು. ಮತ್ತಿಬ್ಬರು ಅಸ್ವಸ್ಥರು ಶಹಪುರ ಆಸ್ಪತ್ರೆ ಸೇರಿದ್ರು. ಮಳವಳ್ಳಿಯಲ್ಲಿ ದೋಸ್ತಿಗಳ ಜಗಳ ಜೋರಾಗಿದೆ. ಕಾಂಗ್ರೆಸ್ಸಿಗರ ಧರಣಿ ಮುಂದುವರೆದಿದೆ. ಪೊಲೀಸರ ಜೊತೆ ಧರಣಿ ನಿರತರ ವಾಗ್ವಾದ ನಡೆದಿದೆ. ಬೆಂಗಳೂರಿನ ಮೆಟ್ರೋ ಸ್ಟೇಷನ್ ಒಂದರಲ್ಲಿ ರೈಲು ಬರುತ್ತಿದ್ದಂತೆ ಹಳಿಗೆ ಹಾರಿ ಯುವಕ ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರಯತ್ನಿಸಿದ್ದಾನೆ. ಆದರೆ ಆತ ನೇರವಾಗಿ ಹಳಿಯ ಮಧ್ಯಭಾಗದಲ್ಲಿರುವ ಸಿಮೆಂಟ್ ಸ್ಲ್ಯಾಬ್ಗಳ ನಡುವೆ ಸಿಲುಕಿದ್ದ ಕಾರಣ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಇನ್ನು ಸಿಎಂ ಕುಮಾರಸ್ವಾಮಿ ಆತನ ಆರೋಗ್ಯ ವಿಚಾರಿಸಿದ್ದು, ಈ ಕುರಿತ ಫುಲ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಬೆಂಗಳೂರಿನ ನ್ಯಾಷನಲ್ ಕಾಲೇಜ್ ಮೆಟ್ರೋ ಸ್ಟೇಷನ್ಗೆ ರೈಲು ಬರುತ್ತಿದ್ದಂತೆ ಹಳಿಗೆ ಹಾರಿ ಯುವಕ ಆತ್ಮಹತ್ಯೆ ಮಾಡಿಕೊಳ್ಳಲು ಯತ್ನಿಸಿದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಬೆಚ್ಚಿ ಬೀಳಿಸುವಂತಿದೆ. ಮೆಟ್ರೋ ಸ್ಟೇಷನ್ಗೆ ರೈಲು ಆಗಮಿಸುತ್ತಿದ್ದಂತೆ ಮೊದಲೇ ಪ್ಲಾನ್ ಮಾಡಿ ಕಾಯುತ್ತಿದ್ದ ಯುವಕ ಅಲ್ಲಿದ್ದ ಸೆಕ್ಯೂರಿಟಿಗಳ ಕಣ್ತಪ್ಪಿಸಿ ನೇರವಾಗಿ ಪ್ಲಾಟ್ಫಾರ್ಮ್ಗೆ ಹಾರುವ ದೃಶ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅದೃಷ್ಟವಶಾತ್ ಆತ ನೇರವಾಗಿ ಹಳಿಯ ಮಧ್ಯಭಾಗದಲ್ಲಿರುವ ಸಿಮೆಂಟ್ ಸ್ಲ್ಯಾಬ್ಗಳ ನಡುವೆ ಸಿಲುಕಿದ ಕಾರಣ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ತಲೆಗೆ ಹೆಚ್ಚಿನ ಪೆಟ್ಟು ಬಿದ್ದಿರುವ ಕಾರಣ ಆತನನ್ನು ಮೊದಲಿಗೆ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಿ ಪ್ರಥಮ ಚಿಕಿತ್ಸೆಯ ನಂತರ ನಿಮ್ಹಾನ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದೆ. ಇನ್ನು ಟ್ರ್ಯಾಕ್ನ ಮೇಲೆ ಬಿದ್ದ ನಂತರವೂ ಮೆಟ್ರೋ ರೈಲು ಮುಂದಕ್ಕೆ ಸಾಗಿದೆ. ಸದ್ಯ ಸ್ಟೇಷನ್ನ ಸಿಬ್ಬಂದಿ ಸಮಯ ಪ್ರಜ್ಞೆಯಿಂದ ಕೂಡಲೇ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿ ಜನರ ಸಹಾಯದಿಂದ ರೈಲನ್ನು ಹಿಂದಕ್ಕೆ ತಳ್ಳಿ ಕೆಳಭಾಗದಲ್ಲಿ ಸಿಲುಕಿದ್ದ ಯುವಕನನ್ನು ರಕ್ಷಿಸಿದ್ದಾರೆ. ಅಲ್ಲದೆ ಸರಿಯಾದ ಸಮಯಕ್ಕೆ ಜನರು ಮತ್ತು ಆಟೋ ಚಾಲಕರು ತಮ್ಮ ಕೈಜೋಡಿಸಿ ಮಾನವೀಯತೆ ಮೆರೆದಿದ್ದಾರೆ. ಈ ಘಟನೆಯ ಹಿನ್ನೆಲೆಯಲ್ಲಿ ಹಸಿರು ಮಾರ್ಗದ ಮೆಟ್ರೋ ಸಂಚಾರವನ್ನು 1 ಗಂಟೆಗೂ ಅಧಿಕ ಕಾಲ ಸ್ಥಗಿತಗೊಳಿಸಲಾಯಿತು. ಹೀಗಾಗಿ ಎಲ್ಲಾ ಸ್ಟೇಷನ್ಗಳಲ್ಲಿ ಪ್ರಯಾಣಿಕರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿತ್ತು. ಇನ್ನು ಇದೇ ವೇಳೆ ಸ್ಥಳಕ್ಕಾಗಮಿಸಿ ಪರಿಶೀಲನೆ ನಡೆಸಿದ ಮೆಟ್ರೋ ಎಂಡಿ ಅಜಯ್ ಸೇಠ್, ಈ ದುರ್ಘಟನೆ ಆಗಬಾರದಾಗಿತ್ತು. ಸದ್ಯ ಆತನನ್ನ ರಕ್ಷಿಸಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮುಂಬರುವ ದಿನಗಳಲ್ಲಿ ಈ ರೀತಿಯ ಘಟನೆಗಳು ಸಂಭವಿಸದಂತೆ ಎಚ್ಚರಿಕೆ ವಹಿಸಲಾಗುವುದು ಅಂತ ಹೇಳಿದರು. ಇನ್ನು ವಿವಿಪುರಂ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಈ ನಡುವೆ ನಿಮ್ಹಾನ್ಸ್ ಆಸ್ಪತ್ರೆಗೆ ದಾಖಲಾಗಿರುವ ಯುವಕನ ಆರೋಗ್ಯವನ್ನ ಸಿಎಂ ಎಚ್ಡಿ ಕುಮಾರಸ್ವಾಮಿ ವಿಚಾರಿಸಿದ್ದಾರೆ. ಅಲ್ಲದೆ ಸೂಕ್ತ ಚಿಕಿತ್ಸೆ ನೀಡುವಂತೆ ಆಸ್ಪತ್ರೆಯ ಸಿಬ್ಬಂದಿಗಳಿಗೆ ಸೂಚನೆಯನ್ನು ನೀಡಿದ್ದಾರೆ. ಶ್ರೀಧರ್, ಸಮಗ್ರ ಸುದ್ದಿ, ಬೆಂಗಳೂರು. ಈ ಕಾಲುವೆ ನಿರ್ಮಾಣವಾಗಿ 15 ವರ್ಷ ಕಳೆದಿದೆ. ಅಲ್ಲದೆ ಕಾಲುವೆ ನಿರ್ಮಾಣಕ್ಕೆ ಸರ್ಕಾರ ಸಾಕಷ್ಟು ಹಣವನ್ನು ಖರ್ಚು ಮಾಡಿದೆ. ವಿಪರ್ಯಾಸ ಅಂದ್ರೆ ಒಂದೇ ಒಂದು ಹನಿ ನೀರು 15 ವರ್ಷದಿಂದ ಈ ಕಾಲುವೆಗೆ ಬಂದಿಲ್ಲ. ಪರಿಣಾಮ ಅತ್ತ ಕಾಲುವೆಗೆ ಬಿಟ್ಟುಕೊಟ್ಟ ಜಮೀನು ಇಲ್ಲದೆ ಇತ್ತ ನೀರು ಬರದೆ ಅನ್ನದಾತ ಕಂಗಾಲಾಗಿ ಹೋಗಿದ್ದಾನೆ. ಅಷ್ಟಕ್ಕೂ ಇಂತಹ ಭೀಕರ ಪರಿಸ್ಥಿತಿ ಎದುರಾಗಿದ್ದಾದರೂ ಎಲ್ಲಿ ಅನ್ನೋದರ ಬಗ್ಗೆ ಫುಲ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಇದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕರಂಗಾವ್ ಗ್ರಾಮದ ಕಾಲುವೆ. ಸದ್ಯ ಈ ಕಾಲುವೆ ನಿರ್ಮಾಣವಾಗಿ ಸುಮಾರು 15 ವರ್ಷಗಳು ಕಳೆದಿವೆ. ಇದಕ್ಕಾಗಿ ಸರ್ಕಾರ ಸಾಕಷ್ಟು ಹಣ ಕೂಡ ಖರ್ಚು ಮಾಡಿದೆ. ಆದರೆ ಈ ಕಾಲುವೆಗೆ ಇದುವರೆಗೂ ಒಂದೇ ಒಂದು ಹನಿ ನೀರು ಕೂಡ ಬಂದಿಲ್ಲ. ಹೀಗಾಗಿ ಈ ಕಾಲುವೆಗಾಗಿ ಜಮೀನು ಬಿಟ್ಟುಕೊಟ್ಟ ರೈತರು ಅತ್ತ ನೀರು ಇಲ್ಲ, ಇತ್ತ ಜಮೀನು ಇಲ್ಲ ಅನ್ನೋ ಪರಿಸ್ಥಿತಿಗೆ ಸಿಲುಕಿ ಸಂಕಷ್ಟಕ್ಕೀಡಾಗಿದ್ದಾರೆ. ಇನ್ನು ಕಾಲುವೆಯಲ್ಲಿ ನೀರು ಬರುವ ನಿರೀಕ್ಷೆಯಿಂದ ರೈತರು ತಾವೇ 50 ಹಾಗೂ 100 ರೂಪಾಯಿಯಂತೆ 30,000 ಹಣ ಸಂಗ್ರಹಿಸಿ ಜೆಸಿಬಿ ಮೂಲಕ ಸ್ವಚ್ಛತಾ ಕಾರ್ಯ ನಡೆಸಿದ್ದಾರೆ. ವಿಪರ್ಯಾಸವೆಂದರೆ ಇಷ್ಟೆಲ್ಲ ಮಾಡಿದ್ರೂ ಕಾಲುವೆಯಲ್ಲಿ ಒಂದು ಹನಿ ನೀರು ಕೂಡ ಬಂದಿಲ್ಲ. ಜೊತೆಗೆ ಈ ಭಾಗದಲ್ಲಿ ನೀರು ಬಾರದೆ ಬೆಳೆಗಳ ನಾಶವಾಗಿದ್ದು ರೈತರು ಬೆಳೆ ಸಾಲಕ್ಕೆ ಗುರಿಯಾಗಿದ್ದಾರೆ.
ಅಲ್ಲದೆ ಹಿಂದೆ ಕಾಲುವೆಯಲ್ಲಿ ನೀರು ಬರುತ್ತದೆ ಎಂಬ ಹಿನ್ನೆಲೆಯಲ್ಲಿ ರೈತರು ಬೆಳೆಗಳನ್ನು ಬೆಳೆದು ನಾಟಿ ಕಾರ್ಯ ಕೂಡ ಮುಗಿಸಿದ್ದಾರೆ. ಇದೀಗ ಕಾಲುವೆಯಲ್ಲಿ ನೀರು ಬರದ ಪರಿಣಾಮ ಬೆಳೆ ಹಾನಿಯಾಗಿದ್ದು ಪರಿಹಾರಕ್ಕಾಗಿ ಸರ್ಕಾರದ ಮೊರೆ ಹೋಗಿದ್ದಾರೆ. ಈ ನಡುವೆ ಜನ ಜಾನುವಾರುಗಳಿಗೆ ನೀರಿನ ಅವಶ್ಯಕತೆ ಹೆಚ್ಚಿರೋದ್ರಿಂದ ಈ ಭಾಗದ ಜನರು ನೀರಿಗಾಗಿ ಬೋರ್ವೆಲ್ ಹಾಗೂ ಬಾವಿಗಳಿಗೆ ಎಡತಾಕುತ್ತಿದ್ದಾರೆ. ಅಲ್ಲದೆ ಇಲ್ಲಿನ ಜನರು ನಮಗೆ ಅನ್ನಭಾಗ್ಯ ಬೇಡ, ಆರೋಗ್ಯ ಭಾಗ್ಯ ಬೇಡ, ನೀರಿನ ಭಾಗ್ಯ ಕೊಡಿ ಅಂತ ಅವಲತ್ತುಕೊಳ್ಳುತ್ತಿದ್ದಾರೆ. ಇದಲ್ಲದೆ ಡೋಣವಾಡ ಗ್ರಾಮದಿಂದ ಕರಗಾಂವ್, ಬಂಬಲವಾಡ, ಕುಂಗಟೋಳಿವರೆಗೆ ನೀರು ಹರಿದು ಬರಬೇಕು. ಆದರೆ ಕೆನಾಲ್ ನಿರ್ಮಾಣ ಪೂರ್ವದಿಂದ 10 ವರ್ಷ ಕಳೆದರೂ ಹನಿ ನೀರು ಹರಿದು ಬಂದಿಲ್ಲ ಅಂತ ದೂರಿದ್ದಾರೆ. ಇದೇ ವೇಳೆ ಕರಗಾಂವ್ ಗ್ರಾಮದ ನೀರಿನ ಹಾಹಾಕಾರದ ಬಗ್ಗೆ ಜಿಲ್ಲಾಧಿಕಾರಿಗಳು, ತಾಲೂಕು ಆಡಳಿತ, ಜನಪ್ರತಿನಿಧಿಗಳು ಹಾಗೂ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಅಸಡ್ಡೆ ತೋರುತ್ತಿದ್ದಾರೆ. ಜೊತೆಗೆ ಜನರಿಗೆ ನೀರು ಇಲ್ಲದಿದ್ದರೇನು, ನಮಗೆ ನೀರು ಸಿಕ್ಕರೆ ಸಾಕು ಅನ್ನೋ ಬೇಜವಾಬ್ದಾರಿತನದ ಪ್ರದರ್ಶನ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲದೆ ಜನರಿಗೆ ನೀರು ಇಲ್ಲದಿದ್ದರೇನು, ನಮಗೆ ನೀರು ಸಿಕ್ಕರೆ ಸಾಕು ಅನ್ನೋ ಬೇಜವಾಬ್ದಾರಿತನದ ಪ್ರದರ್ಶನವನ್ನ ಮಾಡ್ತಿದ್ದಾರೆ. ಒಟ್ಟಿನಲ್ಲಿ ಇನ್ನಾದರೂ ಸಿಎಂ ಕುಮಾರಸ್ವಾಮಿ ಉತ್ತರ ಕರ್ನಾಟಕದ ಬಗ್ಗೆ ನಿರ್ಲಕ್ಷ್ಯ ಕೈಬಿಟ್ಟು ಅಧಿಕಾರಿಗಳಿಗೆ ಚುರುಕು ಮುಟ್ಟಿಸಿ ಕರಗಾಂವ್ ಗ್ರಾಮಕ್ಕೆ ನೀರು ಕೊಡಿಸಬೇಕಾಗಿದೆ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಕರಗಾಂವ್ ಗ್ರಾಮದಲ್ಲಿ ಏನು ಕಳೆದ 15 ವರ್ಷಗಳಿಂದ ಒಂದು ಕಿನಾಲ್ ಹಾಯ್ದು ಹೋಗಿದ್ದು, ಈ ಕಿನಾಲಿಗೆ ಯಾವುದೇ ರೀತಿ ನೀರು ಬರ್ತಾ ಇಲ್ಲ ಅಂತ ಒಂದು ರೈತರ ಆರೋಪ ಮಾಡ್ತಾ ಇದ್ದಾರೆ. ಕಳೆದ 15 ವರ್ಷಗಳಿಂದ ಶಾಸಕರಾಗೂ ಸಂಸದರಾಗೂ ಈತ ಕಡೆ ಗಮನ ಹರಿಸಿಲ್ಲ ಎಂದು ಒಂದು ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ. ಬನ್ನಿ ಸ್ಥಳೀಯರು ಏನು ಹೇಳ್ತಾರೆ ಅಂತ ಕೇಳಿ ನೋಡೋಣ. ಸರ್, ಇವಾಗ 15 ವರ್ಷ ಆಯ್ತು ಇಲ್ಲಿ ಕಿನಾಲ್ ಹಾದಿಲ್ಲ ಅಂತ ಒಂದು ಇದು ಹಾದಿದೆ, ಬಟ್ ನೀರು ಬಂದಿಲ್ಲ ಅಂತ ಒಂದು ಆರೋಪ ಕೇಳಿ ಬರ್ತಾ ಇದೆ. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನೀರು ಬಂದಿಲ್ಲ ಈ ಕಡೆ, ನೀರು ಅಂತೂ ಒಟ್ಟ ಬಂದಿಲ್ಲ. ಓಕೆ, ಕಿನಾಲ್ ಸ್ವಚ್ಛ ಮಾಡೋದು ನಾವು ಕೈಲಿಂದ ಪಟ್ಟೆಗೆ ಸ್ವಚ್ಛ ಮಾಡೋದು ಬರ್ತೈತೆ ಅಂತೇಳಿ ಬರೋದೇ ಇಲ್ಲ, ನೀರು ಬರೋದೇ ಇಲ್ಲ ರೀ. ಡೋಮಾಡ್ತನ ಅಂತೂ ನೀರು ಬರ್ತದೆ ರೀ. ಅದ್ರ ಮುಂದೆ ಈಗ ಮಾಂತಾಪುರ ಆಗಲಿ, ಕರಗಾಂವ್ ಇದ್ರೊಳಗಾಗಲಿ, ಬೊಂಬಲ್ವಾಡ ಆಗಲಿ, ಒಟ್ಟ ನೀರೇ ಹೋಗಿಲ್ಲ ರೀ. ಸರ್, ಇವಾಗ ಈಗ ಈ ಕಡೆ ಶಾಸಕರು ಸಂಸದರು ಕೂಡ ಆಶ್ವಾಸನೆ ನೀಡಿದಾರೆ, ಈಗ ಚುನಾವಣೆ ಬಂದಿದೆ, ಇದು ನೀರು ಕೊಡ್ತೇನಂತ. ಇದಕ್ಕೇನು ಹೇಳಕ್ಕೆ ಇಷ್ಟಪಡ್ತೀರಾ? ಅವ್ರಿಗೆ ಚುನಾವಣೆ ಬಂದು ಹೇಳಿದಾಗ ಆಶ್ವಾಸನೆ ಕೊಡ್ತಾರೆ ರೀ, ಆದ್ರೆ ಅದು ಕೆಲಸ ಆಗಂಗಿಲ್ಲ ಮಾಡೋರು. ಇನ್ನು ಆಶ್ವಾಸನೆ ಕೊಡ್ತಾರ, ಓಟ್ ಹಾಕೋತಾರ, ಹೋಗಿಬಿಡ್ತಾರ. ಹೊಳ್ಳಿ ಅವರು ಒಟ್ಟ ಬರಂಗ ಇಲ್ರಿ ಅಂತ ಏನು ಮಾಡಕ್ಕೆ ಬರ್ತದ್ರಿ ನಾವು? ಇವಾಗ ನೀರು ಬರ್ತಾ ಇದೆ ಅಂತ ಹೇಳ್ಬಿಟ್ಟು ನೀವು ಕಾವಲಿ ಎಲ್ಲ ಸ್ವಚ್ಛ ಮಾಡ್ಕೊಂಡಿದ್ರೆ, ಇದಕ್ಕೆ ಹಣ ಯಾರು ಹಾಕಿದಾರೆ? ಸರ್ಕಾರಕ್ಕಿಂತ ಅಥವಾ ನೀವು ಹಾಕಿದಾರೆ? ಸ್ವಂತ ನಾವು ರೈತರ 50 ವರ್ಷ ಅಂಬರು ಹಿಂಗೆ ಪಟ್ಟಿಗೊಳೆ ಮಾಡಿ ನಾವು ಇದನ್ನ ಮಾಡೇವ್ರಿ. ಅದು ನೀರು ಬಂದಿದೆಯಾ ಸರ್? ಈ ಕಡೆಗೆ ನೀರು ಬಂದೇ ಇಲ್ಲ. ಬಟ್ಟೆ ಹಾಕಿ ಇದನ್ನ ಮಾಡಿದ್ರು ನೀರು ಬಂದಿಲ್ಲ. ಇವಾಗ ಚುನಾವಣೆ ಬಂದಿದೆ, ಈಗ ಸಂಸದರು ಮತ್ತು ಶಾಸಕರು ವಿಸಿಟ್ ಮಾಡಿ ನೀರು ಕೊಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನೀವು ಏನಾದರೂ ಅವ್ರಿಗೆ ಏನಾದರೂ ಗೆರ ಒಡ್ಡೋ ಕೆಲಸ ಮಾಡ್ತೀರಾ ಅಂತ? ಗೇರ ಒಡ್ಡೋದು ಅಂತಂದ್ರೆ ಕಂಟಿನ್ಯೂ ಕೊಡ್ತೇವೆ ಅಂತಂದ್ರೆ ಕೊಡ್ರಿ. ಈ ಇಲೆಕ್ಷನ್ ಬಂದ ಟೈಮ್ದೊಳಗೆ ಅಟ್ಟ ಒಮ್ಮೆ ಹಾಸಿ ಇದನ್ನ ಮಾಡ್ತೇವೆ ಅಂತಂದ್ರೆ ಏನು ಉಪಯೋಗ ಅದ ಹೇಳ್ರಿ? ಕಂಟಿನ್ಯೂ ಬಿಡ್ತೇವೆ ಅಂತಂದ್ರೆ ಇದನ್ನ ಮಾಡಿಕಿಸಿಂದ ಇದನ್ನ ಮಾಡ್ರಿ. ಏನು ಕಳೆದ 15 ವರ್ಷಗಳಿಂದ ಇಲ್ಲಿ ಕಿನಾಲ್ ಹಾಯ್ದು ಹೋಗಿದ್ದು ಜಮೀನು ಕೂಡ ರೈತರದ್ದು ಹೋಗಿದೆ ಅಂತ ಇದು ರೈತರ ಒಂದು ಆರೋಪ ಮಾಡ್ತಾ ಇದ್ದಾರೆ. ಏನು ಈಗ ಚುನಾವಣೆ ಆಮಿಷ ಒಡ್ಡಿ ನೀರು ಬಿಡುವ ಕೆಲಸ ಮಾಡಬಾರ್ದು, ಸತತವಾಗಿ ನಮಗೆ ವಾರದಲ್ಲಿ 2 ಬಾರಿ ನೀರು ಬಿಟ್ಟರೆ ಅನುಕೂಲ ಆಗುತ್ತೆ ಅಂತ ಇಲ್ಲಿ ರೈತರು ಒಂದು ಹೇಳಿಕೆ ಇಷ್ಟಪಡ್ತಾ ಇದ್ದಾರೆ. ಭೀಮಸೇನ್ ಕಾಂಬ್ಳೆ, ಸಮಗ್ರ ಸುದ್ದಿ, ಬೆಳಗಾವಿ. ಕುಡಿಯುವ ನೀರಿನಲ್ಲಿ ವಿಷ ಬೆರೆಸಿದ ಪ್ರಕರಣ ಸಂಬಂಧ ಮತ್ತಿಬ್ಬರು ಅಸ್ವಸ್ಥರನ್ನ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಅಲ್ಲದೆ ಹೆಚ್ಚಿನ ಚಿಕಿತ್ಸೆಗಾಗಿ ಕೆಂಬಾವಿ ಆಸ್ಪತ್ರೆಯಿಂದ ತಡರಾತ್ರಿ ಒಬ್ಬ ಬಾಲಕ ಸೇರಿ 5 ಶಹಾಪುರ ಆಸ್ಪತ್ರೆಗೆ ರವಾನೆ ಮಾಡಲಾಗಿತ್ತು. ಇಂದು ಬೆಳಗ್ಗೆ 9 ಜನ ಅಸ್ವಸ್ಥರನ್ನು ಶಹಾಪುರ ಆಸ್ಪತ್ರೆಗೆ ಕಳುಹಿಸಲಾಗಿದೆ ಎಂದು ತಿಳಿದು ಬಂದಿದೆ. ಇಂದು ಯಾವೆಲ್ಲ ಘಟನೆ ನಡೆದವು ಅನ್ನೋದರ ಬಗ್ಗೆ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ಕುಡಿಯುವ ನೀರಿನಲ್ಲಿ ವಿಷ ಬೆರೆಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ತೆಗ್ಗಿಹಳ್ಳಿ ಹಾಗೂ ಶಾಖಾಪುರ ಗ್ರಾಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ರಾಜಶೇಖರ್ ಪಾಟೀಲ್ ಭೇಟಿ ನೀಡಿ ಮೃತ ಹೊನ್ನಮ್ಮ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ. ಉದ್ದೇಶಪೂರ್ವಕವಾಗಿ ಕಿಡಿಗೇಡಿಗಳು ಈ ಕೃತ್ಯ ಎಸಗಿರುವುದು ಮೇಲ್ನೋಟಕ್ಕೆ ಕಂಡುಬಂದಿದ್ದು, ಯಾರು ಕೂಡ ಆತಂಕ ಪಡುವ ಅಗತ್ಯವಿಲ್ಲ. ಅಸ್ವಸ್ಥಗೊಂಡ ಜನರಿಗೆ ಸೂಕ್ತ ಚಿಕಿತ್ಸೆ ನೀಡಲಾಗುತ್ತದೆ. ಜಿಲ್ಲಾಧಿಕಾರಿ ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿ ಎಲ್ಲವನ್ನೂ ಸರಿಪಡಿಸುತ್ತಾರೆ. 2 ಗ್ರಾಮಕ್ಕೆ ಟ್ಯಾಂಕರ್ ಮೂಲಕ ನೀರು ಪೂರೈಕೆ ಮಾಡಲಾಗುತ್ತದೆ. ಆದಷ್ಟು ಬೇಗ ಪೊಲೀಸರು ಆರೋಪಿಗಳನ್ನು ಪತ್ತೆ ಹಚ್ಚುತ್ತಾರೆ ಅಂತ ಸಚಿವರು ಭರವಸೆ ನೀಡಿದರು. ಇನ್ನು ಸಚಿವರೊಂದಿಗೆ ತೆರಳಿದ್ದ ಶಾಸಕ ರಾಜುಗೌಡ ಮೃತರ ಕುಟುಂಬಕ್ಕೆ ವೈಯಕ್ತಿಕ 50,000, ಅಸ್ವಸ್ಥಗೊಂಡ 10 ಜನರಿಗೆ ತಲಾ 10,000 ರೂಪಾಯಿ ಹಣ ನೀಡಿದರು. ಜಿಲ್ಲೆಯಲ್ಲಿ ಇಂತಹ ಪ್ರಕರಣ ಇದೇ ಮೊದಲ ಬಾರಿಗೆ ನಡೆದಿದ್ದು, ಪ್ರಕರಣದಿಂದ ಗ್ರಾಮದ ಜನರು ಭಯಪಡುವಂತಾಗಿದೆ. ಮನುಷ್ಯತ್ವ ಇಲ್ಲದ ಕಿಡಿಗೇಡಿಗಳು ಪೈಶಾಚಿಕ ಕೃತ್ಯ ಎಸಗಿರುವುದು ನೋವಾಗಿದ್ದು, ಆರೋಪಿಗಳನ್ನು ಪೊಲೀಸರು ಬಂಧಿಸಿ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದರು.
ಇದೇ ವೇಳೆ ನೀರಿಗೆ ವಿಷ ಬೆರೆಸಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತಿಬ್ಬರು ಅಸ್ವಸ್ಥರನ್ನು ಶಹಾಪುರ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಶಹಾಪುರ ಗ್ರಾಮದ ಆಯಮ್ಮ, ಸುರೇಶ್ ಆಸ್ಪತ್ರೆಗೆ ದಾಖಲಾದವರು. ವಿಷ ಬೆರೆಸಿದ ನೀರು ಕುಡಿದ ಇಬ್ಬರು ಬಾಲಕರು ಸೇರಿ ಒಟ್ಟು 14 ಜನರನ್ನು ಕೆಂಬಾವಿ ಆಸ್ಪತ್ರೆಯಿಂದ ಶಹಾಪುರ ಆಸ್ಪತ್ರೆಗೆ ಕಳುಹಿಸಲಾಗಿದೆ. ಹೆಚ್ಚಿನ ಚಿಕಿತ್ಸೆಗಾಗಿ ಕೆಂಬಾವಿ ಆಸ್ಪತ್ರೆಯಿಂದ ನಿನ್ನೆ ತಡರಾತ್ರಿ ಒಬ್ಬ ಬಾಲಕ ಸೇರಿ 5ರನ್ನು ಶಹಾಪುರ ಆಸ್ಪತ್ರೆಗೆ ರವಾನೆ ಮಾಡಲಾಗಿತ್ತು. ಇಂದು ಬೆಳಗ್ಗೆ 9 ಜನ ಅಸ್ವಸ್ಥರನ್ನು ಶಹಾಪುರ ಆಸ್ಪತ್ರೆಗೆ ಕಳುಹಿಸಲಾಗಿದೆ ಅಂತ ತಿಳಿದು ಬಂದಿದೆ. ಅಸ್ವಸ್ಥಗೊಂಡವರ ಬಗ್ಗೆ ಆತಂಕಗೊಳ್ಳುವ ಅಗತ್ಯವಿಲ್ಲ. ಎಲ್ಲರೂ ನಾರ್ಮಲ್ ಆಗಿದ್ದಾರೆ. ಎಲ್ಲರೂ ಚಿಕಿತ್ಸೆಗೆ ಸ್ಪಂದಿಸುತ್ತಿದ್ದಾರೆ. ಇಂದು ಡಿಸ್ಚಾರ್ಜ್ ಮಾಡುವ ಸಾಧ್ಯತೆ ಇದೆ ಅಂತ ಶಹಾಪುರ ಸರ್ಕಾರಿ ವೈದ್ಯಾಧಿಕಾರಿ ರಮೇಶ್ ಗುತ್ತೇದಾರ್ ಸಮಗ್ರ ಟಿವಿಗೆ ತಿಳಿಸಿದ್ದಾರೆ. ವೀರೇಶ್ ರೆಡ್ಡಿ, ಸಮಗ್ರ ಸುದ್ದಿ, ಯಾದಗಿರಿ. ಇವರೆಲ್ಲ ಸಿಟ್ಟಿಗೆದ್ದು ಪೊಲೀಸರ ಮೇಲೆ ಕಲ್ಲು ತೂರಾಟ ನಡೆಸುತ್ತಿದ್ದಾರೆ. ಇನ್ನು ಕಲ್ಲೇಡಿನಿಂದ ತಪ್ಪಿಸಿಕೊಳ್ಳಲು ಪೊಲೀಸರು ಇನ್ನಿಲ್ಲದ ಹರಸಾಹಸ ಪಟ್ಟಿದ್ದಾರೆ. ಅಷ್ಟಕ್ಕೂ ಇವರೆಲ್ಲ ಯಾಕೆ ಕಲ್ಲು ತೂರಾಟ ನಡೆಸಿದ್ರು, ಎಲ್ಲಿ ಈ ಘಟನೆ ನಡೆಯಿತು ಅನ್ನೋದರ ಫುಲ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಪೊಲೀಸರು ಜಲ್ಲಿಕಟ್ಟಿಗೆ ನಿರ್ಬಂಧ ಹೇರಿದ್ದಕ್ಕೆ ಊರಿನ ಗ್ರಾಮಸ್ಥರು ಕಲ್ಲು ತೂರಾಟ ನಡೆಸಿರುವ ಘಟನೆ ತಮಿಳುನಾಡು ಗಡಿಭಾಗದ ವ್ಯಾಪನಪಲ್ಲಿ ಬಳಿ ಇರುವ ಮಾದೇವಪಲ್ಲಿಯಲ್ಲಿ ನಡೆದಿದೆ. ಅಂದಹಾಗೆ ತಮಿಳುನಾಡಿನ ಮಾದೇವನಪಲ್ಲಿ ಬಳಿ ಜಲ್ಲಿಕಟ್ಟು ಸಿದ್ಧತೆಗೆ ಅನುಮತಿ ಕೋರಿಲ್ಲ ಎಂಬ ನೆಪದಿಂದ ಪೊಲೀಸರು ಯುವಕರನ್ನು ತರಾಟೆಗೆ ತೆಗೆದುಕೊಳ್ಳಲು ಮುಂದಾಗಿದ್ದಾರೆ. ಇದನ್ನೇ ಮನಸ್ಸಿನಲ್ಲಿಟ್ಟುಕೊಂಡ ಯುವಕರು ಪೊಲೀಸರಿಗೆ ಸೆಡ್ಡು ಹೊಡೆದು ಸವಾಲ್ ಹಾಕಿದ್ದಾರೆ. ಈ ಸಂಬಂಧ ಮಾತಿಗೆ ಮಾತು ತಾರಕಕ್ಕೇರಿ ಕೈ ಮಿಲಾಯಿಸುವ ಹಂತಕ್ಕೂ ಪರಿಸ್ಥಿತಿ ತಲುಪಿದೆ. ಬಳಿಕ ಪೊಲೀಸರು ಜಲ್ಲಿಕಟ್ಟಿಗೆ ನಿರ್ಬಂಧ ಹೇರಿದ್ದಕ್ಕೆ ಊರಿನ ಗ್ರಾಮಸ್ಥರು ಕಲ್ಲು ತೂರಾಟ ನಡೆಸಿದ್ದಾರೆ. ಇನ್ನು ಸುಪ್ರೀಂ ಕೋರ್ಟ್ ನಿಷೇಧದ ನಂತರವೂ ಆನೇಕಲ್ ಸುತ್ತಮುತ್ತಲ ಭಾಗಗಳಲ್ಲಿ ಜಲ್ಲಿಕಟ್ಟು ಸ್ಪರ್ಧೆ ನಡೆಸಲು ಅಣಿಗೊಳಿಸಲಾಗುತ್ತಿದ್ದು, ಇದು ಪೊಲೀಸರಿಗೆ ತಲೆನೋವಾಗಿ ಪರಿಣಮಿಸಿದೆ. ಈ ಮಧ್ಯೆ ಸಣ್ಣಪುಟ್ಟ ಗ್ರಾಮಗಳಲ್ಲಿ ಪೊಲೀಸರಿಗೆ ಮಾಹಿತಿ ನೀಡದೆ ಹಸುಗಳನ್ನು ಜಲ್ಲಿಕಟ್ಟು ಸ್ಪರ್ಧೆಗೆ ಅಣಿಗೊಳಿಸುತ್ತಿದ್ದಾರೆ. ಇದೇ ವೇಳೆ ಜಲ್ಲಿಕಟ್ಟು ಮೇಲೆ ಈ ಹಿಂದೆ ಸುಪ್ರೀಂ ಕೋರ್ಟ್ ನಿಷೇಧ ಹೇರಿದ್ದು, ಇತ್ತೀಚೆಗಷ್ಟೇ ಕೆಲ ಷರತ್ತುಗಳಿಗೊಳಪಟ್ಟು ಆಚರಣೆಗೆ ಅನುಮತಿ ನೀಡಿದೆ. ತಮಿಳುನಾಡಿನಲ್ಲಿ ಜಲ್ಲಿಕಟ್ಟು ಸ್ಪರ್ಧೆಗಿರುವಷ್ಟು ಮಹತ್ವ ಬೇರ್ಯಾವುದೇ ಸ್ಪರ್ಧೆಗೆ ಅಷ್ಟೊಂದು ಮಾನ್ಯತೆ ಇಲ್ಲ. ಹೀಗಾಗಿ ಇದೊಂದು ಪ್ರತಿಷ್ಠೆಯ ಸಂಕೇತವಾಗಿ ನಡೆಸುವ ಸ್ಪರ್ಧೆಗೆ ಈಗಾಗಲೇ ಪೈಪೋಟಿ ಆರಂಭವಾಗಿದ್ದು, ಕೆಲ ಪಡ್ಡೆ ಹುಡುಗರ ಮತ್ತು ಪೊಲೀಸರ ನಡುವೆ ಕಿಚ್ಚು ಹೊತ್ತಿದೆ. ಇನ್ನು ಪೊಲೀಸರನ್ನ ಒಮ್ಮೊಮ್ಮೆ ಇಕ್ಕಟ್ಟಿಗೆ ಸಿಲುಕಿಸೋ ಜಲ್ಲಿಕಟ್ಟು ಆಯೋಜಕರನ್ನು ತಹಬಂದಿಗೆ ತರಲು ಪೊಲೀಸರು 10 ಹಲವು ತಂತ್ರಗಳನ್ನು ಹೂಡುತ್ತಾರಾದರೂ ಆಗಾಗ್ಗೆ ಪಡ್ಡೆ ಹುಡುಗರಿಂದ ಕಲ್ಲಿನ ಏಟನ್ನು ಕೂಡ ಎದುರಿಸುತ್ತಾರೆ. ಸಿ ಕಾರ್ತಿಕ್, ಸಮಗ್ರ ಸುದ್ದಿ, ಆನೇಕಲ್. ಮಂಡ್ಯ ಜಿಲ್ಲೆಯ ಮಳವಳ್ಳಿಯಲ್ಲಿ ಅದ್ಯಾಕೋ ದೋಸ್ತಿಗಳ ನಡುವೆ ಕಿತ್ತಾಟ ನಿಲ್ತಾನೇ ಇಲ್ಲ. ಸದ್ಯ ಜೆಡಿಎಸ್ ಶಾಸಕನ ವಿರುದ್ಧ ಕಾಂಗ್ರೆಸ್ಸಿಗರು ಸಿಡಿದೆದ್ದಿದ್ದಾರೆ. ಅಂದಹಾಗೆ ನಿನ್ನೆಯಿಂದ ನಡೆಯುತ್ತಿರೋ ಧರಣಿ ಇಂದೂ ಕೂಡ ಮುಂದುವರೆದಿದೆ. ಅಷ್ಟಕ್ಕೂ ಏನೇ ದೋಸ್ತಿ ಗಲಾಟೆ ಅಂತೀರಾ? ಈ ಸ್ಟೋರಿ ನೋಡಿ. ಸಕ್ಕರೆ ನಾಡು ಮಂಡ್ಯ ಜಿಲ್ಲೆಯಲ್ಲಿ ದೋಸ್ತಿಗಳ ಕಿತ್ತಾಟ ಮತ್ತೆ ಶುರುವಾಗಿದ್ದು, ಅಂಬೇಡ್ಕರ್ ಭವನದ ಶಂಕುಸ್ಥಾಪನೆ ವಿಚಾರ ಕಾಂಗ್ರೆಸ್ ಜೆಡಿಎಸ್ ನಡುವೆ ಜಗಳ ತಂದಿದೆ. ಸದ್ಯ ಮಳವಳ್ಳಿಯಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣವಾಗಿ ವರ್ಷಗಳೇ ಕಳೆದಿದ್ದು, ಉದ್ಘಾಟನೆಯೂ ಆಗಿದೆ. ಆದರೆ ಕಟ್ಟಡದ ಶಂಕುಸ್ಥಾಪನೆ ಕಲ್ಲಿನ ವಿಚಾರಕ್ಕೆ ಕಾಂಗ್ರೆಸ್ ಜೆಡಿಎಸ್ ನಡುವೆ ಜಟಾಪಟಿ ನಡೆದಿದ್ದು, ಇದು ನಮ್ಮ ಕಾಲದಲ್ಲಿ ಆಗಿದ್ದು ಎಂದು ಜೆಡಿಎಸ್ ಕಾಂಗ್ರೆಸ್ ಕಾರ್ಯಕರ್ತರು ಹೋರಾಟ ಆರಂಭಿಸಿದ್ದಾರೆ. ಇನ್ನು ಹಾಲಿ ಜೆಡಿಎಸ್ ಶಾಸಕರಿಂದ ಶಂಕುಸ್ಥಾಪನೆ ಕಲ್ಲು ಅಳವಡಿಕೆ ಮಾಡಲಾಗಿದೆ ಎಂಬುದು ಜೆಡಿಎಸ್ ಕಾರ್ಯಕರ್ತರ ವಾದವಾದರೆ, ಇದು ಕಾಂಗ್ರೆಸ್ ಮಾಜಿ ಶಾಸಕ ನರೇಂದ್ರ ಸ್ವಾಮಿ ಅವಧಿಯಲ್ಲಿ ಆಗಿದ್ದು ಎಂದು ಕಾಂಗ್ರೆಸ್ ಕಾರ್ಯಕರ್ತರು ತಿರುಗಿಬಿದ್ದಿದ್ದಾರೆ. ಇತ್ತೀಚೆಗೆ ಹಳೆ ಶಿಲಾನ್ಯಾಸದ ಕಲ್ಲಿನ ಪಕ್ಕದಲ್ಲೇ ಮತ್ತೊಂದು ಶಿಲಾನ್ಯಾಸದ ಕಲ್ಲು ಅಳವಡಿಸಿದ್ದೇ ಈ ಹೋರಾಟಕ್ಕೆ ಕಾರಣವಾಗಿದೆ. ಮತ್ತೊಂದು ಶಿಲಾನ್ಯಾಸ ಕಲ್ಲು ಅಳವಡಿಸಿರುವ ಜೆಡಿಎಸ್ ಶಾಸಕ ಅನ್ನದಾನಿ ವಿರುದ್ಧ ಕೈಪಾಳೆಯ ಪ್ರತಿಭಟನೆ ಮಾಡುತ್ತಿದ್ದು, ಹಾಲಿ ಜೆಡಿಎಸ್ ಶಾಸಕರ ಹೆಸರಿನಲ್ಲಿ ಅಳವಡಿಸಿರುವ ಶಿಲಾನ್ಯಾಸ ಕಲ್ಲು ತೆಗೆಯುವಂತೆ ಒತ್ತಾಯ ಮಾಡಿದ್ದಾರೆ. ಇದೇ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಅಂಬೇಡ್ಕರ್ ಭವನದ ಮುಂದೆ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ. ಮಾಜಿ ಹಾಲಿ ಶಾಸಕರು ಅಳವಡಿಸಿರುವ ಶಿಲಾನ್ಯಾಸ ಕಲ್ಲುಗಳಿಗೂ ಪೊಲೀಸ್ ಭದ್ರತೆ ಕೊಡಲಾಗಿದ್ದು, ಇದಕ್ಕೆ ದಾಖಲೆಗಳೇ ಉತ್ತರ ನೀಡಬೇಕಾಗಿದೆ. ಒಟ್ಟಿನಲ್ಲಿ ಮಳವಳ್ಳಿಯಲ್ಲಿ ದೋಸ್ತಿಗಳ ಜಗಳ ಮುಂದುವರೆದಿದ್ದು, ಇಂದು ಕೂಡ ಕಾಂಗ್ರೆಸ್ಸಿಗರ ಧರಣಿ ಮುಂದುವರೆದಿದೆ. ಇವತ್ತು ನಾನು ಅದನ್ನೇನಾದರೂ ಅನೈತಿಕವಾಗಿ ಕಲ್ಲಾಕಿದರೆ ಅಥವಾ ಅನಧಿಕೃತವಾಗಿ ಕಲ್ಲನ್ನು ನಾನು ಹಾಕಿದರೆ, ನಾನು ಬಂದ ಮೇಲೆ ಕಲ್ಲನ್ನ ಈಗ ಮಾಡಿಸಿದೆ ಅಥವಾ ನಾನು ಅದರಲ್ಲಿ ತಪ್ಪೆಸಗಿದ್ರೆ, ನಾನು ನಾಳೆ ಬೆಳಗ್ಗೆ ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಇವತ್ತೇನು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಮೂಲ ವಿಚಾರಗಳನ್ನು ತಿಳ್ಕೋಬೇಕು. ಪ್ರತಿಭಟನೆ ರಾಜಕೀಯ ಉದ್ದೇಶದಿಂದ ಮಾಡಬೇಕು ಅಂತಂದರೆ ಮಾಡಿ, ನಾವು ರಾಜಕೀಯವಾಗಿ ಸ್ಟ್ರಾಂಗ್ ಆಗಿ ಇದ್ದೀವಿ. ಮಳವಳ್ಳಿಯವರು ಏನು ಕಡಿಮೆ ಏನಲ್ಲ. ಎಎನ್ ಲೋಕೇಶ್, ಸಮಗ್ರ ಸುದ್ದಿ, ಮಳವಳ್ಳಿ.
your weight loss journey in just $4.99 at Celebrate Life Frasertown. You are beautiful. Get head to toe makeover starting rupees $9.99 only. Laser hair removal, one session free for one area. Upper lips, chin, forehead, underarms. You can choose one area at Celebrate Life Frasertown. Call us 9886153453 08025468702. ನಿಮ್ಮ ಕನಸಿಗೆ ಹಣ ಒಂದು ಅಡ್ಡಿಯಾಗಬಹುದಾ? ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫರೆನ್ಸ್ ಅಮೌಂಟ್ ನಿಮಗೆ ಕೊಡ್ತಾರೆ. 1 ಲಕ್ಷಕ್ಕಿಂತ ಹೆಚ್ಚಿನ ಹ್ಯಾಪಿ ಕಸ್ಟಮರ್ಸ್. ಅಟ್ಟಿಕಾ ಗೋಲ್ಡ್ ಕಂಪನಿ. ನಿಮ್ಮ ಕನಸುಗಳು ನನಸಾಗಲಿ. ಇದೊಂದು ಬ್ಲೇಡ್ ಕಂಪನಿ. ಸದ್ಯ ಈ ಕಂಪನಿ ಹೈದರಾಬಾದ್ ಕರ್ನಾಟಕ ಭಾಗದ ಬಡವರನ್ನೇ ಟಾರ್ಗೆಟ್ ಮಾಡಿಕೊಂಡು ಕೋಟಿಗೂ ಹೆಚ್ಚು ಹಣಕ್ಕೆ ಪಂಗನಾಮ ಹಾಕಿದೆ. ಅಂದಹಾಗೆ ಎಲ್ಲಿ ಇಂತಹ ಘಟನೆ ನಡೆದಿದೆ, ಯಾವುದು ಈ ಬ್ಲೇಡ್ ಕಂಪನಿ ಅಂತೀರಾ? ನೀವೇ ನೋಡಿ. ಹೌದು, ಹೈದರಾಬಾದ್ ಕರ್ನಾಟಕ ಭಾಗದ ಬಡವರನ್ನೇ ಟಾರ್ಗೆಟ್ ಮಾಡಿಕೊಂಡು ಹಣ ದುಪ್ಪಟ್ಟಾಗಿಸುವುದಾಗಿ ನಂಬಿಸಿ ವಂಚಿಸಿರುವ ಪ್ರಕರಣ ರಾಯಚೂರು ಜಿಲ್ಲೆಯ ಲಿಂಗಸುಗೂರು ಪಟ್ಟಣದಲ್ಲಿ ನಡೆದಿದೆ. ಇಲ್ಲಿನ ಜನಸ್ನೇಹಿ ರಿಯಲ್ ವೆಲ್ತ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಎಂಬ ಕಂಪನಿಯು ಹಣ ಡಬಲ್ ಮಾಡುವುದಾಗಿ ಜನರಿಗೆ ನಂಬಿಸಿ ಆರ್ಡಿ ಹಾಗೂ ಎಫ್ಡಿ ಮೂಲಕ 1,07,50,000 ರೂಪಾಯಿ ಪಡೆದು ಜನರಿಗೆ ಪಂಗನಾಮ ಹಾಕಿದೆ. ಇನ್ನು 2013ರಲ್ಲಿ ಜನಸ್ನೇಹಿ ಕಂಪನಿಯು ಲಿಂಗಸುಗೂರು ಪಟ್ಟಣದಲ್ಲಿ ಪ್ರಾರಂಭವಾಯಿತು. ನಾವು ಏಜೆನ್ಸಿ ಇದು ಮಾಡಿವಿ. ಆಮೇಲೆ ಒಬ್ಬೊಬ್ಬರಲ್ಲಿ ಜನ 1,000 ಗಟ್ಟಲೆ ಕಟ್ತೀವಿ. 37 ಮಂದಿ ಏಜೆನ್ಸಿ ಇದು ಮಾಡಿವಿ. ಅವ್ರಿಗೆ ಈಗ ದುಡ್ಡು ಕೇಳಕ್ಕೋದ್ರೆ ಕೊಡಂಗಿಲ್ಲ ಅನ್ನಕತ್ತಾರ. ಅವ್ರನ್ನ ಈಗ ಹೆಂಗೆ ಮಾಡಬೇಕು ಹೆಂಗಿಲ್ಲ ಏನು ತಿಳಿಲಾರ್ದಂಗೆ. ಪಟ್ಟಣ ಸೇರಿದಂತೆ ತಾಲೂಕಿನ ಸುತ್ತಮುತ್ತಲಿನ ಗ್ರಾಮಗಳಿಗೆ ಒಬ್ಬರು ಇಬ್ಬರು ಎಂಬಂತೆ ಏಜೆಂಟರ ನೇಮಕ ಮಾಡಿಕೊಂಡು ಕನಿಷ್ಠ ಮಾಸಿಕವಾಗಿ 600 ರೂಪಾಯಿ 5 ವರ್ಷಗಳ ಅವಧಿಗೆ ಪಾವತಿಸಿದರೆ ಬಳಿಕ ಅದಕ್ಕೆ ಡಬಲ್ ಇಲ್ಲವೇ ಅಧಿಕ ಬಡ್ಡಿಯನ್ನ ಸೇರಿ ಮರುಪಾವತಿ ಮಾಡುವುದಾಗಿ ಹೇಳಿ ಕಂಪನಿಗೆ ಸದಸ್ಯರನ್ನಾಗಿ ಮಾಡಿಕೊಂಡಿದ್ದಾರೆ. ಜೊತೆಗೆ ಏಜೆಂಟರು ನೂರಾರು ಜನರನ್ನ ಸದಸ್ಯರನ್ನಾಗಿ ಮಾಡಿ ಅವರಿಂದ ತಮಗೆ ಅನುಕೂಲವಾಗುವಷ್ಟು ತಿಂಗಳಿಗೆ ಕಟ್ಟಿಸಿಕೊಳ್ಳುತ್ತಾ ಬಂದಿದ್ದಾರೆ. ಕೆಲ ತಿಂಗಳ ನಂತರ ಜನಸ್ನೇಹಿ ರಿಯಲ್ ಎಸ್ಟೇಟ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಬಂದ್ ಆಗಿದೆ. ಇದನ್ನು ದಿಶಾ ಎನ್ನುವ ಹೊಸ ಕಂಪನಿಗೆ ನಿಮ್ಮ ಹಣವನ್ನ ಜಮಾ ಮಾಡಿದೆ ಎಂದು ಹೇಳಿ ದಿಶಾ ಕಂಪನಿ ಕಾಗದ ಪತ್ರ ಹಾಗೂ ಬಾಂಡ್ ನೀಡಿದೆ. ನಾನು ಜನರನ್ನ ದುಡ್ಡು ತಂದು ಹಾಕಿದ್ದೆ. ಅವರು ಪ್ರತಿ ಏಜೆಂಟ್ರ ಕಡೆಯಿಂದ ನನ್ನ ಕೆಳಗೆ ಏಜೆಂಟ್ರ್ ಮಾಡಿ ಪ್ರತಿಯೊಬ್ಬ ಮೆಂಬರಿಂದ ತಿಂಗಳ 1,000 ರೂಪಾಯಿದಂತೆ 60 ತಿಂಗಳು ಕಟ್ಟರೆ 60,000 ರೂಪಾಯಿ ಅವರಿಗೆ 1 ಲಕ್ಷ ರೂಪಾಯಿ ಕೊಡ್ತೀವಿ ಅಂತೇಳಿ ಬುಕ್ ಚಾರ್ಟ್ ಮಾಡಿಸಿ ಜನರಿಗೆ 500ರಿಂದ 30,000ವರೆಗೆ ದುಡ್ಡು ಕಟ್ಟಿದರೆ ನಿಮ್ಗೆ 50,000 ರೂಪಾಯಿ ಬರುತ್ತೆ ಅಂತೇಳಿ ಜನರಿಗೆ ತೋರಿಸಿ ದುಡ್ಡಿಂದ ನಮಗೆ ಕಮಿಷನ್ ಕೊಡ್ತಿದ್ರು ಸರ್. 100ಕ್ಕೆ 5% 8% ಕಮಿಷನ್ ಕೊಡ್ತಿದ್ರು ಸರ್. ಇದಾದ ಬಳಿಕ ಅವಧಿ ಮುಗಿದಿದೆ ಎಂದು ಕಟ್ಟಿದ ಹಣವನ್ನು ಸದಸ್ಯರು ಕೇಳಲು ಹೋದಾಗ ಹಣವನ್ನು ಡಬಲ್ ಮಾಡುವ ಹೆಸರಿನಲ್ಲಿ ವಂಚನೆ ಮಾಡಿರುವುದು ಬೆಳಕಿಗೆ ಬಂದಿದೆ. ಈ ಕುರಿತು ಪೊಲೀಸ್ ಪ್ರಕರಣ ದಾಖಲಿಸುವುದಾಗಿ ಹೇಳಿದಾಗ ಹಣವನ್ನು ಮರುಪಾವತಿ ಮಾಡುವುದಾಗಿ ರಾಜಿಗೆ ಕರೆದು ಮತ್ತೆ ಏಜೆಂಟರಿಗೂ ಸದಸ್ಯರಿಗೂ ದೋಖಾ ಮಾಡಲಾಗಿದೆ. ಜನ ಈಗ ಏಜೆಂಟರ ಮನೆ ಬಾಗಿಲಿಗೆ ಹೋಗಿ ಹಣ ಕೊಡುವಂತೆ ಪಟ್ಟು ಹಿಡಿದಿದ್ದು ಏಜೆಂಟರು ತಾವು ಮೋಸ ಹೋಗಿರುವುದಾಗಿ ಸಬೂಬು ಹೇಳುತ್ತಿದ್ದಾರೆ. ಈ ಸಂಬಂಧ ಎಲ್ಲಾ ಏಜೆಂಟ್ಗಳು ಲಿಂಗಸುಗೂರು ಪೊಲೀಸ್ ಠಾಣೆ ಮೆಟ್ಟಲೇರಿದ್ದಾರೆ. ಮನೆಗೆ ಬಂದು ದುಡ್ಡು ಕೇಳಿದ್ರೆ ತಿಪ್ಪಲಾಗುತ್ತಾ ನೋಡು, ನಿಮ್ಮನ್ನ ಉಳಿಸೋದು ಕಷ್ಟ ಆಗುತ್ತಾ ಅಂತ ಹೇಳ್ತಿದ್ದಾರೆ ಸರ್. ದುಡ್ಡು ನಾವು ಕೊಡೋದಿಲ್ಲ, ನೀವು ಏನ್ ಮಾಡ್ಕೊಂತೀರಿ ಮಾಡ್ಕೊಳ್ರಿ, ನಾನು ಎಲ್ಲದಕ್ಕೆ ಪ್ರಿಪೇರ್ ಆಗಿದ್ದೀನಿ ಅಂತ ಅವರು 1 ವರ್ಷದಿಂದಾನೇ ಹೇಳಿದ್ರು ಸರ್. ನಾವ್ ಇರ್ಲಿ, ನಾವು ಯಾವತ್ತೂ ಅದನ್ನ ಅಣ್ಣ ಅಂತ ನಂಬಿದ್ವಿ. ನಾವು ಇದ್ದೂರವರು ಎಲ್ಲಿ ಹೋಗ್ತಾರಂತ ನಂಬಿ ನಾವು ಎಷ್ಟು ಸಹಕಾರದಿಂದ ಹೋದ್ರು ಕೂಡ ಕೊನೆಗೆ ಈ ಮಟ್ಟಕ್ಕೆ ಬಂದ್ ಸರ್. ನಾವು ಒಟ್ಟು ಅದಕ್ಕೆ ಸಹಕಾರ ಕೊಡ್ಲಿಲ್ಲ ಸರ್ ಅವರು. ಸದ್ಯ ಜನಸ್ನೇಹಿ ಕಂಪನಿಯ ಎಂಡಿ ಬಸವರಾಜ್ ತಮ್ಮಣ್ಣನವರ್, ವ್ಯವಸ್ಥಾಪಕಿ ರಾಜೇಶ್ವರಿ ರಾಜಶೇಖರ್ ಪಾಟೀಲ್, ಮ್ಯಾನೇಜರ್ ರಾಜಶೇಖರ್ ಶಿವಾನಂದ ಪಾಟೀಲ್, ನಿರ್ದೇಶಕಿ ಶಾಂತಾ ಶಿವಾನಂದ ಪಾಟೀಲ್, ಜೆಎಂ ಪಾಟೀಲ್, ಸುರೇಶ್ ವಕೀಲ ಸಾಲಮನಿ, ಚಿನ್ನಾರೆಡ್ಡಿ ಬಿರಾದರ ಮೇಲೆ ಪ್ರಕರಣ ದಾಖಲಿಸಲಾಗಿದ್ದು ಇದನ್ನು ಆಧರಿಸಿ ಪೊಲೀಸರು ತನಿಖೆ ಆರಂಭಿಸಲಿದ್ದಾರೆ. ಕಳೆದ ವರ್ಷ ರಾಯಚೂರು ಜಿಲ್ಲೆಯ ಲಿಂಗಸುಗೂರು ಗ್ರಾಮೀಣ ಭಾಗದ ರೈತರನ್ನು ಟಾರ್ಗೆಟ್ ಮಾಡಿಕೊಂಡು ದೆಹಲಿ ಕಂಪನಿ ಸಾವಿರಾರು ಜನರಿಗೆ ಕೋಟ್ಯಾಂತರ ರೂಪಾಯಿ ಮೋಸ ಮಾಡಿದ್ದ ಪ್ರಕರಣ ಬೆಳಕಿಗೆ ಬಂದಿತ್ತು. ಇದೀಗ ಮತ್ತೊಂದು ಬ್ಲೇಡ್ ಕಂಪನಿ ಪ್ರಕರಣ ಬೆಳಕಿಗೆ ಬಂದಿದೆ. ಒಟ್ಟಾರೆಯಾಗಿ ಹೇಳಬೇಕಾದರೆ ಮೋಸ ಹೋಗುವವರು ಎಲ್ಲಿಯವರೆಗೂ ಇರುತ್ತಾರೋ ಅಲ್ಲಿಯವರೆಗೂ ಮೋಸ ಮಾಡುವವರು ಇದ್ದೇ ಇರುತ್ತಾರೆ ಅನ್ನೋದಕ್ಕೆ ಈ ಪ್ರಕರಣವೇ ಸಾಕ್ಷಿ. ಬಂದೇ ನವಾಜ್ ಗಲಗ್, ಸಮಗ್ರ ಸುದ್ದಿ, ರಾಯಚೂರು. ಈ ಯುವಕ ಸರ್ಕಾರಿ ಶಾಲೆ ಮತ್ತು ಕಾಲೇಜು ಆರಂಭಿಸುವಂತೆ ಪಿಎಂಗೆ ರಕ್ತದಲ್ಲಿ ಪತ್ರ ಬರೆದಿದ್ದಾನೆ. ಆದರೆ ಪ್ರಧಾನಿ ಮೋದಿಗೆ ಬರೆದ ಪತ್ರ ಸಂಬಂಧ ಪ್ರಧಾನಿ ಕಾರ್ಯಾಲಯದಿಂದ ಯಾವುದೇ ಉತ್ತರ ಬಂದಿಲ್ಲ.
ಹೀಗಾಗಿ ಯುವಕ ಸಿಎಂಗೆ ರಕ್ತದಲ್ಲಿ ಪತ್ರ ಬರೆದು ಶಾಲೆ ಆರಂಭಿಸುವುದಕ್ಕೆ ಮನವಿ ಮಾಡಿದ್ದಾನೆ. ಅಂದಹಾಗೆ ಯಾರೀ ಯುವಕ ಅಂತೀರಾ? ನೀವೇ ನೋಡಿ. ಹೌದು, ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ನಾಲತವಾಡದ ಯುವಕನೊಬ್ಬ ಸರ್ಕಾರಿ ಶಾಲೆ ಮತ್ತು ಕಾಲೇಜು ಆರಂಭಿಸುವಂತೆ ರಕ್ತದಿಂದ ಸರ್ಕಾರಕ್ಕೆ ಪತ್ರ ಬರೆದಿದ್ದಾನೆ. ಸಂಜೀವಕುಮಾರ ಜೋಶಿ ರಕ್ತದಲ್ಲಿ ಪತ್ರ ಬರೆದ ಯುವಕ. ನಾಲತವಾಡದಲ್ಲಿ ಸರ್ಕಾರಿ ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಕಾಲೇಜು ಹಾಗೂ ಪದವಿ ಕಾಲೇಜುಗಳನ್ನು ಆರಂಭಿಸುವಂತೆ ಮುಖ್ಯಮಂತ್ರಿ, ಶಾಸಕ, ಜಿಲ್ಲಾಧಿಕಾರಿ, ಪದವಿ ಪೂರ್ವ ನಿರ್ದೇಶಕರು ಹಾಗೂ ಉಪನಿರ್ದೇಶಕರಿಗೆ ರಕ್ತದಲ್ಲಿ ಪತ್ರ ಬರೆದಿದ್ದಾನೆ. ಇನ್ನು ಸಂಜೀವಕುಮಾರ್ ಈ ಹಿಂದೆ ರಕ್ತದಲ್ಲಿ ಪ್ರಧಾನಿ ಮೋದಿಗೂ ಪತ್ರ ಬರೆದಿದ್ದರು. ಆದರೆ ಪ್ರಧಾನಿ ಕಾರ್ಯಾಲಯದಿಂದ ಯಾವುದೇ ಉತ್ತರ ಬಾರದ ಹಿನ್ನೆಲೆಯಲ್ಲಿ ಮತ್ತೆ ಪತ್ರ ಬರೆದು ಸಿಎಂಗೆ ಮನವಿ ಮಾಡಿದ್ದಾರೆ. ಮೊಹಮ್ಮದ್ ರಸೂಲ್, ಸಮಗ್ರ ಸುದ್ದಿ, ವಿಜಯಪುರ. ಇದು ವಿಶ್ವವಿಖ್ಯಾತ ಸ್ಥಳದಲ್ಲಿರೋ ಉದ್ಯಾನಗಳಲ್ಲಿ ಅತ್ಯಂತ ಸುಂದರ ಉದ್ಯಾನವನ. ಸದಾ ಹಸಿರು ಗಿಡಗಳಿಂದ ತುಂಬಿ ಕಂಗೊಳಿಸಿ ಅರಳಿದ ಹೂಗಳ ಸುವಾಸನೆ ಬೀರಬೇಕಾದ ಈ ಉದ್ಯಾನವನ ಈಗ ಪಡ್ಡೆಗಳ ತಾಣವಾಗಿ ಮಾರ್ಪಟ್ಟಿದೆ. ಜೊತೆಗೆ ಸಂಜೆಯಾಗ್ತಿದ್ದಂತೆ ಅನೈತಿಕ ಚಟುವಟಿಕೆಗಳ ಗೂಡಾಗಿ ಸಾರ್ವಜನಿಕರಿಗೆ ಅಸಹ್ಯ ಹುಟ್ಟಿಸುವಂತಿದೆ. ಅಂದಹಾಗೆ ಎಲ್ಲಿದೆ ಈ ಪಾರ್ಕ್ ಅಂತೀರಾ? ನೀವೇ ನೋಡಿ. ಹೌದು, ಇಲ್ಲಿ ಕಾಣುತ್ತಿರೋದು ಬೇಲೂರಿನ ಸುಂದರ ಉದ್ಯಾನವನದ ದೃಶ್ಯಗಳು. ಜನರು ಇಲ್ಲಿ ವಾಕಿಂಗ್ ಮಾಡ್ತಾರೆ, ಪೋಲಿ ಪಡ್ಡೆಗಳು ತರಹೇವಾರಿ ಆಟವಾಡ್ತಾರೆ. ಅಂದಹಾಗೆ ಬೇಲೂರು ನಗರದ ಹೃದಯ ಭಾಗದಲ್ಲಿರುವ ಜೂನಿಯರ್ ಕಾಲೇಜಿಗೆ ಅಂಟಿಕೊಂಡಿರುವ ನಗರದ ಏಕೈಕ ಮತ್ತು ಅತ್ಯಂತ ಸುಂದರವಾದ ಪಾರ್ಕ್ ಎಂಬ ಹೆಗ್ಗಳಿಕೆ ಹೊಂದಿರುವ ಬೇಲೂರು ಉದ್ಯಾನವನದಲ್ಲೀಗ ಪೋಲಿಗಳು ಬಿಡಾರ ಹೂಡಿದ್ದಾರೆ. ಸದ್ಯ ಪಾರ್ಕ್ ಸುತ್ತ ಭದ್ರತೆ ಇದ್ದರೂ ಕೂಡ ಒಳಭಾಗದಲ್ಲಿ ಇಡೀ ಬೇಲೂರು ನಗರಕ್ಕೆ ನೀರು ಸರಬರಾಜು ಮಾಡುವ ಟ್ಯಾಂಕ್ನ ಕೆಳಭಾಗದಲ್ಲಿ ಒಂದು ಕೊಠಡಿ ರೂಪದಲ್ಲಿ ನಿರ್ಮಾಣ ಮಾಡಲಾಗಿದೆ. ಆದರೆ ಇಲ್ಲಿ ಸ್ವಲ್ಪ ಕತ್ತಲಾದರೆ ಸಾಕು, ಪೋಲಿ ಹುಡುಗರಿಗೆ ಹೇಳಿ ಮಾಡಿಸಿದ ಜಾಗವಾಗಿ ಬಿಡುತ್ತೆ. ಇನ್ನು ವಿದ್ಯುತ್ ದೀಪಗಳು ಉರಿಯುವುದನ್ನೇ ಮರೆತು ಬಿಟ್ಟಿವೆ. ಹೀಗಾಗಿ ರಾತ್ರಿ ಪಡ್ಡೆ ಹುಡುಗರು ಅಕ್ರಮ ಅನೈತಿಕ ಚಟುವಟಿಕೆಗಳಲ್ಲಿ ತೊಡಗಿ ಉದ್ಯಾನವನದ ಅಕ್ಕಪಕ್ಕದ ವಾಸಿಗಳಿಗೆ ಕಿರಿಕಿರಿ ಉಂಟು ಮಾಡ್ತಾರೆ. ಇದೊಂದು ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಅಂತ ಸ್ಥಳೀಯರು ಕೂಡ ಆಕ್ರೋಶ ವ್ಯಕ್ತಪಡಿಸುತ್ತಾರೆ. ಒಟ್ಟಿನಲ್ಲಿ ಇನ್ನಾದರೂ ಪುರಸಭೆ ಅಧಿಕಾರಿಗಳು ನೀರು ಸರಬರಾಜು ಮಾಡುವ ಟ್ಯಾಂಕ್ ಕೆಳಭಾಗದಲ್ಲಿ ಕೊಠಡಿ ರೂಪದಲ್ಲಿ ನಿರ್ಮಾಣ ಮಾಡಿರುವುದಕ್ಕೆ ಬೀಗ ಜಡಿಯಬೇಕಾಗಿದೆ. ಈ ಮೂಲಕ ಉದ್ಯಾನವನಕ್ಕೆ ಬರುವ ಸಾರ್ವಜನಿಕರಿಗೆ ನೆಮ್ಮದಿಯಿಂದ ಕುಳಿತು ವಿಶ್ರಾಂತಿ ಪಡೆಯಲು ಅನುವು ಮಾಡಿಕೊಡಬೇಕಿದೆ. ದಿನೇಶ್ ಬೆಳ್ಳಾವರ, ಸಮಗ್ರ ಸುದ್ದಿ, ಬೇಲೂರು. ಇಲ್ಲಿನ ಕೆಲ ಪೊಲೀಸ್ ಅಧಿಕಾರಿಗಳಿಗೆ ಪೇದೆಗಳು ಅಂದರೆ ಅಷ್ಟು ಕೀಳ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಯಾಕಂದ್ರೆ ಸರ್ಕಾರ ಪೊಲೀಸ್ ಇಲಾಖೆಯಲ್ಲಿ ಆರ್ಡರ್ಲಿ ಪದ್ಧತಿ ರದ್ದುಗೊಳಿಸಿದೆ. ಆದರೆ ಇಲ್ಲಿ ಮಾತ್ರ ಪೇದೆಗಳಿಂದ ಬಟ್ಟೆ ತೊಳೆಸಿಕೊಳ್ಳುವುದು, ಶೇವಿಂಗ್ ಮಾಡಿಸಿಕೊಳ್ಳುವುದು ಸೇರಿ ತಮಗೆ ಬೇಕಾದ ಚಾಕರಿ ಮಾಡಿಸಿಕೊಳ್ಳಲಾಗ್ತಿದೆ. ಸದ್ಯ ಇದೆಲ್ಲಿ ನಡೀತಿದೆ ಅಂತೀರಾ? ಈ ಸ್ಟೋರಿ ನೋಡಿ. ಈ ಫೋಟೋಗಳನ್ನೊಮ್ಮೆ ನೋಡಿಬಿಡಿ. ಪೊಲೀಸ್ ಪೇದೆಗಳು ಹೇಗೆ ಬಟ್ಟೆ ತೊಳೆತಿದ್ದಾರೆ, ಶೇವಿಂಗ್ ಮಾಡ್ತಾ ಇದ್ದಾರೆ. ಅಷ್ಟಕ್ಕೂ ಇದೆಲ್ಲ ಕಂಡು ಬಂದಿರೋದು ಕೊಪ್ಪಳ ಜಿಲ್ಲೆಯ ಮುನಿರಾಬಾದ್ ಬಳಿ ಇರುವ IRB ಮತ್ತು KSR ಕೇಂದ್ರದಲ್ಲಿ. ಸದ್ಯ ಈ ಕೇಂದ್ರದಲ್ಲಿ ಕೆಳಹಂತದ ಸಿಬ್ಬಂದಿಯಿಂದ ಅಧಿಕಾರಿಗಳು ಆರ್ಡರ್ಲಿ ಪದ್ಧತಿಯಲ್ಲಿ ಸೇವೆ ಮಾಡಿಸಿಕೊಳ್ತಿದ್ದಾರೆ ಎಂಬ ಆರೋಪ ಬಲವಾಗಿ ಕೇಳಿಬಂದಿದೆ. ಇಲ್ಲಿರುವ ಹೆಡ್ ಕಾನ್ಸ್ಟೇಬಲ್ ಹನುಮಂತಪ್ಪ ತನ್ನ ಕೆಳಹಂತದ ಸಿಬ್ಬಂದಿಯಿಂದ ತಮ್ಮ ವೈಯಕ್ತಿಕ ಸೇವೆ ಮಾಡಿಸಿಕೊಳ್ತಿದ್ದಾರಂತೆ. ಬಟ್ಟೆ ತೊಳೆಸುವುದು, ಶೇವಿಂಗ್ ಮಾಡಿಸಿಕೊಳ್ಳುವುದು ಹೀಗೆ ಒಂದು ರೀತಿಯ ಜೀತ ಪದ್ಧತಿಯಲ್ಲಿ ಕೆಳಹಂತ ಸಿಬ್ಬಂದಿಗಳಿಂದ ಸೇವೆ ಮಾಡಿಸಿಕೊಳ್ಳುತ್ತಿದ್ದಾರೆ ಅಂತ ಆರೋಪಿಸಲಾಗಿದೆ. ಇನ್ನು ಪೊಲೀಸ್ ಇಲಾಖೆಯ ಮ್ಯಾನ್ಯುಯಲ್ ಪ್ರಕಾರ ದೋಬಿ ಸಿಬ್ಬಂದಿಯಿಂದ ಅಧಿಕಾರಿಗಳ ಯೂನಿಫಾರ್ಮ್ ಮತ್ತು ಇಲಾಖೆಯ ಬಟ್ಟೆಗಳನ್ನು ಮಾತ್ರ ತೊಳೆಸಬೇಕು. ಆದರೆ ಅಲ್ಲಿರುವ ದೋಬಿ ರಾಜು ಎಂಬ ಸಿಬ್ಬಂದಿಯಿಂದ ಹನುಮಂತಪ್ಪ ತಮ್ಮ ಖಾಸಗಿ ಬಟ್ಟೆಗಳನ್ನು ತೊಳೆಸಿಕೊಂಡು ದೌಲತ್ ಮಾಡುತ್ತಿದ್ದಾರೆ ಅಂತ ಆರೋಪಿಸಲಾಗಿದೆ. ಇದೊಂದೇ ಅಲ್ಲ, ಅಲ್ಲಿನ ಕೆಲವರು ತಮ್ಮ ಕೆಳಹಂತದ ಸಿಬ್ಬಂದಿಯಿಂದ ಸೇವೆ ಮಾಡಿಸಿಕೊಳ್ಳುತ್ತಿದ್ದಾರೆ ಎನ್ನಲಾಗಿದೆ. ಒಟ್ನಲ್ಲಿ ಇದರ ಬಗ್ಗೆ ಗೃಹ ಸಚಿವರು ಗಮನ ನೀಡಿ ಆರ್ಡರ್ಲಿ ಪದ್ಧತಿ ಅನುಸರಿಸುತ್ತಿರುವವರ ಮೇಲೆ ಕ್ರಮಕ್ಕೆ ಮುಂದಾಗಬೇಕು ಎಂಬ ಒತ್ತಾಯ ಈಗ ಸಾರ್ವಜನಿಕವಾಗಿ ಕೇಳಿಬರುತ್ತಿದೆ. ನವಾಜ್, ಸಮಗ್ರ ಸುದ್ದಿ, ಕೊಪ್ಪಳ. ಕೆಆರ್ಪೇಟೆಯ ಬೆಳ್ಳಿ ಬೆಟ್ಟದ ಕಾವಲ್ ಪ್ರದೇಶದಲ್ಲಿ ಗೋರೂರು ಡ್ಯಾಂ ನಿರ್ಮಾಣದಲ್ಲಿ ಭೂಮಿ ಕಳೆದುಕೊಂಡ ನಿರಾಶ್ರಿತ ಕುಟುಂಬಗಳ ಸದಸ್ಯರು ಈಗ ಬೀದಿಗಿಳಿದು ಹೋರಾಟ ನಡೆಸುತ್ತಿದ್ದಾರೆ. ಅಲ್ಲದೆ ಸರ್ಕಾರ ಮಂಜೂರು ಮಾಡಿರುವ ಭೂಮಿ ಒಪ್ಪಿಸಿ ವ್ಯವಸಾಯ ಮಾಡಲು ಅವಕಾಶ ನೀಡಿ ಅಂತ ಈ ಕುಟುಂಬಗಳು ಸರ್ಕಾರವನ್ನು ಒತ್ತಾಯಿಸಿವೆ. ಸರ್ಕಾರ ಮಂಜೂರು ಮಾಡಿರುವ ಭೂಮಿ ಒಪ್ಪಿಸಿ ವ್ಯವಸಾಯ ಮಾಡಲು ಅವಕಾಶ ನೀಡಿ ಅಂತ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆಯ ಬೆಳ್ಳಿ ಬೆಟ್ಟದ ಕಾವಲ್ ಪ್ರದೇಶದಲ್ಲಿ ಗೋರೂರು ಡ್ಯಾಂ ನಿರ್ಮಾಣದಲ್ಲಿ ಭೂಮಿ ಕಳೆದುಕೊಂಡ ನಿರಾಶ್ರಿತ ಕುಟುಂಬಗಳ ಸದಸ್ಯರು ಧರಣಿ ನಡೆಸಿದರು. ಹಾಸನ ಜಿಲ್ಲೆಯ ಗೋರೂರು ಡ್ಯಾಂ ನಿರ್ಮಾಣದಲ್ಲಿ ಜಿಲ್ಲೆಯ ಹಲವು ಕುಟುಂಬಗಳು ಭೂಮಿ ಕಳೆದುಕೊಂಡಿದ್ದವು. ಈ ಕುಟುಂಬಗಳಿಗೆ ಕೆಆರ್ಪೇಟೆ ಸಮೀಪದ ಬೆಳ್ಳಿ ಬೆಟ್ಟದ ಕಾವಲ್ ಪ್ರದೇಶದಲ್ಲಿ 500 ಎಕರೆ ಜಾಗವನ್ನ ಸರ್ಕಾರ ಮಂಜೂರು ಮಾಡಿದೆ ಎಂಬುದು ಇವರ ವಾದ.
ಹೀಗಾಗಿ ಮೀಸಲು ಅರಣ್ಯದಲ್ಲಿ ಮಂಜೂರು ಮಾಡಿರುವ ಭೂಮಿ ಬಿಟ್ಟುಕೊಡಿ ಎಂದು ಅರಣ್ಯಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದರು. ಆದರೆ ಈ ಪ್ರದೇಶ ಮೀಸಲು ಅರಣ್ಯವಾದ್ದರಿಂದ ಜಮೀನು ಬಿಡಲು ಅರಣ್ಯ ಇಲಾಖೆ ಮುಂದಾಗಿರಲಿಲ್ಲ. ಇದರಿಂದ ಕುಪಿತಗೊಂಡ ರೈತರು ಈಗ ಏಕಾಏಕಿ ಗುಡಿಸಲು ನಿರ್ಮಾಣ ಮಾಡಲು ಮುಂದಾಗಿದ್ದರು. ಆದರೆ ಅಧಿಕಾರಿಗಳು ಅವಕಾಶ ನೀಡದ ಹಿನ್ನೆಲೆಯಲ್ಲಿ ಧರಣಿ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ರೈತರು ಪ್ರತಿಭಟನೆ ಮಾಡಿದರೂ ಕಂದಾಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿಲ್ಲ. ನಮ್ಮ ಸಮಸ್ಯೆ ಬಗೆಹರಿಸಲು ಮುಂದಾಗಲಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಡಿಆರ್ ಕಿರಣ, ಸಮಗ್ರ ಸುದ್ದಿ, ಮಂಡ್ಯ. ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿಯವರು ಸಾಕಷ್ಟು ಹಣ ಖರ್ಚು ಮಾಡಿ ಸಾರ್ವಜನಿಕರಿಗಾಗಿ ಶೌಚಾಲಯ ನಿರ್ಮಾಣ ಮಾಡಿದ್ದಾರೆ. ಆದರೆ ಅದೀಗ ಕುರಿದೊಡ್ಡಿಯಾಗಿದೆ. ಜೊತೆಗೆ ಇತ್ತ ಕಡೆ ಯಾವ ಅಧಿಕಾರಿಗಳು ಸಹ ಬಾರದಿರುವುದು ನಾಚಿಕೆಗೇಡಿನ ಸಂಗತಿಯಾಗಿದೆ. ಹೌದು, ಸರ್ಕಾರ ಬಯಲು ಮುಕ್ತ ಶೌಚಾಲಯಕ್ಕಾಗಿ ಕೋಟ್ಯಾಂತರ ರೂಪಾಯಿ ಹಣ ಖರ್ಚು ಮಾಡ್ತಿದೆ. ಆದರೆ ಕಲಬುರಗಿ ನಗರದ ಹೊರವಲಯದಲ್ಲಿರುವ ಹನುಮಾನ್ ತಾಂಡಾದಲ್ಲಿ ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿಯಿಂದ ಸಾಕಷ್ಟು ಹಣ ಖರ್ಚು ಮಾಡಿ ಸಾರ್ವಜನಿಕರಿಗಾಗಿ ಶೌಚಾಲಯ ಕಟ್ಟಡ ನಿರ್ಮಾಣ ಮಾಡಲಾಗಿದೆ. ವಿಪರ್ಯಾಸ ಅಂದರೆ ಅಲ್ಲಿ ಅದು ಈಗ ಕುರಿದೊಡ್ಡಿಯಾಗಿದೆ. ಆದರೆ ಇತ್ತ ಕಡೆ ಯಾವ ಅಧಿಕಾರಿಗಳು ಸಹ ಬಾರದಿರುವುದು ನಾಚಿಕೆಗೇಡಿನ ಸಂಗತಿಯಾಗಿದೆ. ಹನುಮಾನ್ ತಾಂಡಾದಲ್ಲಿರುವ ಸಾರ್ವಜನಿಕ ಶೌಚಾಲಯದಲ್ಲಿ 10 ಕುರಿಗಳು ದಿನಂಪ್ರತಿ ಅಲ್ಲೇ ವಾಸಿಸುತ್ತಿವೆ. ಸಾರ್ವಜನಿಕರಿಗಾಗಿ ಕಟ್ಟಿರುವ ಶೌಚಾಲಯ ಇದ್ದೂ ಇಲ್ಲದಂತಾಗಿದೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಸಾರ್ವಜನಿಕರು ಶೌಚಾಲಯ ಉಪಯೋಗಿಸುವಂತಾಗಬೇಕು ಎಂಬುದು ಇಲ್ಲಿನ ಜನರ ಅಳಲಾಗಿದೆ. ಜನರಿಗಾಗಿ ನಿರ್ಮಿಸಿದಂಥ ಶೌಚಾಲಯವನ್ನು ಇಲ್ಲಿನ ಕೆಲವೊಂದು ಪುಡಾರಿಗಳು ಅದನ್ನು ತಮ್ಮ ಹಿತಾಸಕ್ತಿಗೆ ಕುರಿಗಳ ಕೋಣೆಯಾಗಿ ಮಾಡ್ಕೊಂಡಿದ್ದಾರೆ. ಈ ಶೌಚಾಲಯವನ್ನು ಸಾರ್ವಜನಿಕವಾಗಿ ಸೇಬೇಕಂದ್ರೆ ಇಲ್ಲಿ ಇರತಕ್ಕಂಥ ಕುರಿಗಳನ್ನು ಹೊರಗೆ ಹಾಕಿ ಅದನ್ನು ಶೌಚಗೊಳಿಸಿ ಸಾರ್ವಜನಿಕವಾಗಿ ಉಪಯೋಗಿಸ್ತಕ್ಕಂಥದ್ದು ಮಾಡಬೇಕಾಗಿ ಕೇಳ್ಕೊತೇವೆ. ಒಂದು ವೇಳೆ ಈ ರೀತಿಯಾಗಿ ಒಂದು ವೇಳೆ ಅಧಿಕಾರಿಗಳು ಮತ್ತು ಮಹಾನಗರ ಪಾಲಿಕೆ ಮಾಡಲಿದೆ ಅಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿ ಕಚೇರಿ ಎದುರು ಒಂದು ಪ್ರತಿಭಟನಾ ಒಂದು ಉಗ್ರವಾದ ಹೋರಾಟ ಮಾಡುತ್ತೇವೆ ಎಂದು ಹೇಳ್ತೇವೆ. ಇಂತಹ ಸರ್ಕಾರದ ಯೋಜನೆಗಳು ಸಮರ್ಪಕವಾಗಿ ಜಾರಿಯಾಗದೇ ಇರುತ್ತವೆ ಎಂಬುದು ಜ್ವಲಂತ ಸಾಕ್ಷಿಯಾಗಿದೆ. ಹುಣಸೂರು ಪಟ್ಟಣದ ಬ್ರಾಹ್ಮಣರ ಬೀದಿಯ ಈಶ್ವರ ದೇವಾಲಯ ಹಾಗೂ ಆವರಣದಲ್ಲಿ ವಿವೇಕ ಟ್ರಸ್ಟ್ ವತಿಯಿಂದ ಸ್ವಚ್ಛತಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಸದ್ಯ ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಟ್ರಸ್ಟ್ನ ಪ್ರಮೋದ್ ಕುಮಾರ್, ದೇವಾಲಯಗಳು ಭಾರತದ ಆತ್ಮವಿದ್ದಂತೆ, ಹಾಗಾಗಿ ಅದನ್ನು ಸ್ವಚ್ಛವಾಗಿಡುವುದು ನಮ್ಮೆಲ್ಲರ ಜವಾಬ್ದಾರಿ ಅಂತ ಹೇಳಿದರು. ಅಲ್ಲದೆ ಸ್ವಚ್ಛತೆಯು ನಮ್ಮೆಲ್ಲರ ಜೀವನದ ಒಂದು ಭಾಗ ಆಗಬೇಕು ಅಂತ ತಿಳಿಸಿದರು. ಇನ್ನು ಈ ವೇಳೆ ಗೋವಿಂದ ನಾಯಕ, ಸತೀಶ್, ಮಹೇಶ್, ಜಗ್ಗಣ್ಣ ಹಾಗೂ ವಿವೇಕ ಟ್ರಸ್ಟ್ನ ಅನೇಕ ಸದಸ್ಯರು ಭಾಗವಹಿಸಿದ್ರು. ಇಲ್ಲೊಂದು ಶೌಚಾಲಯವಿದೆ, ಆದರೆ ಅದು ಸಾರ್ವಜನಿಕ ಬಳಕೆಗೆ ಅಲ್ಲ. ಜೊತೆಗೆ ಇಲ್ಲಿನ ನಗರಸಭೆಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕಣ್ಣಿದ್ದೂ ಕುರುಡನಂತೆ ಕಾಣುತ್ತಿದೆ ಈ ಸಾರ್ವಜನಿಕ ಶೌಚಾಲಯ. ಅಂದಹಾಗೆ ಇದು ಎಲ್ಲಿದೆ ಈ ಶೌಚಾಲಯ ಅಂತೀರಾ? ನೀವೇ ನೋಡಿ. ಹಿರಿಯೂರು ನಗರಸಭೆಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕಣ್ಣು ಇದ್ದು ಕುರುಡನಂತೆ ಕಾಣುತ್ತಿದೆ ಈ ಸಾರ್ವಜನಿಕ ಶೌಚಾಲಯ. ಅಂದಹಾಗೆ ಇಲ್ಲಿನ ನೆಹರು ಮೈದಾನದಲ್ಲಿರುವ ಸಾರ್ವಜನಿಕ ಶೌಚಾಲಯ ಕಾರ್ಯನಿರ್ವಹಿಸದೆ ಮೂಲೆ ಗುಂಪಾಗಿದೆ. ಸದ್ಯ ಪ್ರತಿನಿತ್ಯ ಸಾವಿರಾರು ಜನ ತಮ್ಮ ತಮ್ಮ ಕೆಲಸಗಳಿಗೆ ನಗರಕ್ಕೆ ಬರುತ್ತಾರೆ. ಆದರೆ ಸಾರ್ವಜನಿಕರು ಮೂತ್ರ ವಿಸರ್ಜನೆಗೆ ಗೋಡೆಗಳ ಮೊರೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಅದೆಷ್ಟೋ ಬಾರಿ ಮಾಧ್ಯಮಗಳಲ್ಲಿ ವರದಿಯಾದರೂ ಸಾರ್ವಜನಿಕ ಶೌಚಾಲಯದ ಕಡೆ ಯಾರೂ ಗಮನ ಹರಿಸ್ತಿಲ್ಲ. ಬದಲಿಗೆ ಬೇಜವಾಬ್ದಾರಿತನದಿಂದ ವರ್ತಿಸುತ್ತಿದ್ದಾರೆ ಅನ್ನೋದು ಸಾರ್ವಜನಿಕರ ಆರೋಪ. ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಕಡೆ ಗಮನ ಹರಿಸಿ ಶೌಚಾಲಯಕ್ಕೆ ಮುಕ್ತ ಅವಕಾಶ ಮಾಡಿಕೊಡಲಿ ಅನ್ನೋದು ಸಾರ್ವಜನಿಕರ ಆಗ್ರಹವಾಗಿದೆ. ಚಿದಾನಂದ್ ಮಸ್ಕಲ್, ಸಮಗ್ರ ಸುದ್ದಿ, ಹಿರಿಯೂರು. ಶ್ರೀ ಚಾಮುಂಡೇಶ್ವರಿ ಮೂವಿ ಮೇಕರ್ ನಿರ್ಮಾಣದ ರಾಜಾ ರಾಣಿ ಕನ್ನಡ ಚಲನಚಿತ್ರದ ಚಿತ್ರೀಕರಣಕ್ಕೆ ಮುಹೂರ್ತ ನಡೆಸಲಾಯಿತು. ಅಂದಹಾಗೆ ಮಾಗಡಿ ರೋಡ್ ಟೋಲ್ಗೇಟ್ನ ಶ್ರೀ ಬನಶಂಕರಿ ದೇವಸ್ಥಾನದಲ್ಲಿ ಬಿಜೆಪಿ ಮುಖಂಡ ರವೀಂದ್ರ ಚಿತ್ರಕ್ಕೆ ಕ್ಲಾಪ್ ಮಾಡಿದರು. ಈ ವೇಳೆ ನಟ ನಟಿಯರು ಸೇರಿದಂತೆ ಹಲವು ಗಣ್ಯರು ಹಾಜರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಮೆಟ್ರೋ ರೈಲಿಗೆ ಬಿದ್ದು ಆತ್ಮಹತ್ಯೆಗೆ ಯತ್ನಿಸಿದ್ದ, ಗಂಭೀರವಾಗಿ ಗಾಯಗೊಂಡು ನಿಮ್ಹಾನ್ಸ್ ಸೇರಿದ ಸಿಬ್ಬಂದಿ ಸಮಯ ಪ್ರಜ್ಞೆಯಿಂದ ಸಾವಿನಿಂದ ಬಚಾವಾದ. ಪೊಲೀಸ್ ಇಲಾಖೆಯಲ್ಲಿ ಆರ್ಡರ್ಲಿ ಪದ್ಧತಿ ರದ್ದಾಗಿಲ್ಲ, ಪೇದೆಗಳು ಶೇವ್ ಮಾಡೋದು ತಪ್ಪಲಿಲ್ಲ, ಡ್ಯೂಟಿ ಟೈಮ್ನಲ್ಲಿ ಪಿಸಿಗಳು ಬಟ್ಟೆ ಒಗಿಬೇಕಲ್ಲ. ಬಡವರನ್ನೇ ಟಾರ್ಗೆಟ್ ಮಾಡಿಕೊಂಡ್ರು, ಬಡ್ಡಿ ಆಸೆ ತೋರಿಸಿ ಮಹಿಳೆಯರನ್ನ ಯಾಮಾರಿಸಿದ್ರು, ಕೋಟಿಗಟ್ಟಲೆ ಹಣಕ್ಕೆ ಪಂಗನಾಮ ಹಾಕಿದ್ರು.
ಅತ್ತ ಕಾಲುವೆಗೆ ನೀರು ಬಂದಿಲ್ಲ, ಇತ್ತ ಜಮೀನು ಇಲ್ಲ. ಕೊರೆಂಗಾವ ಅನ್ನದಾತರ ಗೋಳು ಕೇಳೋರಿಲ್ಲ. ಜನರು ಇಲ್ಲಿ ವಾಕಿಂಗು ಮಾಡ್ತಾರೆ, ಪೋಲಿ ಪಡ್ಡೆಗಳು ತರಹೇವಾರಿ ಆಟ ಆಡ್ತಾರೆ, ಅನೈತಿಕ ಚಟುವಟಿಕೆಗಳಲ್ಲಿ ತೊಡಗಿ ಕಿರಿಕಿರಿ ಉಂಟು ಮಾಡ್ತಾರೆ. ಸಚಿವರು ಮೃತ ಹೊನ್ನಮ್ಮ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ರು. ಪೊಲೀಸರು ಎಲ್ಲವನ್ನೂ ಸರಿಪಡಿಸುತ್ತಾರೆಂದ್ರು. ಮತ್ತಿಬ್ಬರು ಅಸ್ವಸ್ಥರು ಶಹಪುರ ಆಸ್ಪತ್ರೆ ಸೇರಿದ್ರು. ಮಳವಳ್ಳಿಯಲ್ಲಿ ದೋಸ್ತಿಗಳ ಜಗಳ ಜೋರಾಗಿದೆ. ಕಾಂಗ್ರೆಸ್ಸಿಗರ ಧರಣಿ ಮುಂದುವರೆದಿದೆ. ಪೊಲೀಸರ ಜೊತೆ ಧರಣಿ ನಿರತರ ವಾಗ್ವಾದ ನಡೆದಿದೆ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿಗ್ ನ್ಯೂಸ್.